ಬಳಿಕವೂ ವಿಜಯೇಂದ್ರ ಅವರ ವಿರುದ್ಧದ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಯತ್ನಾಳ್. ವಿಜಯೇಂದ್ರಗೆ ದಮ್ಮಿದ್ರೆ ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ಸವಾಲೆಸೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್, ಶಿಕಾರಿಪುರದಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಸ್ಪರ್ಧೆ ಮಾಡಲಿ, ನಾನು ಕೂಡ ನನ್ನ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿ ಸ್ಪರ್ಧೆ ಮಾಡೋಕೆ ರೆಡಿ ಇದ್ದೇನೆ. ರಾಜಕೀಯಕ್ಕೆ ಸ್ವಾಮೀಜಿಗಳನ್ನ ಬಳಸಿಕೊಂಡಿದ್ದಾರೆ ವಿಜಯೇಂದ್ರ ಅನ್ನೋ ಆರೋಪ ಕೂಡ ಮಾಡಿದ್ದಾರೆ ಯತ್ನಾಳ್. ನಿನಗೆ ದಮ್ಮಿದ್ರೆ ನೀನ್ ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಯಪುರಕ್ಕೆ ನಾ ಬರೇ ಭಗವ ಜಂಡ ಮ್ಯಾಗ ನಾ ಆರಿಸಿ ಬರ್ತೇನೆ. ಮುಸಲ್ರ ಓಟೇ ಬೇಡ ಅಂತ ಹೇಳಿ ಸಾಬ್ರ ಓಟ ನಾನು ಬೇಕಾಗಿ ರೆಡಿ. ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ನನಗೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ. ಇಲ್ಲ ನಾನು ಬಿಜೆಪಿಯಿಂದ ಗೆದ್ದಿದ್ದೀನಿ, ದಾಖತ್ತಿದ್ರೆ ನಮ್ಗೆ ಗೆದ್ದು ತೋರಿಸ್ತೀನಿ ಅಂತ ಹೇಳ್ಬೇಕಾಗಿತ್ತು. ಹೇಳಿಲ್ಲ. ನಾ ಹೇಳಕತ್ತೀನಿ, ಬಾ ನೀನು ರಾಜೀನಾಮೆ ಕೊಡು, ನಾನು ಕೊಡ್ತೀನಿ. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ಯಾನ, ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರಿಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ MLA ಆಗ್ಯಪ್ಪ, ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡ್ಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ರು ಇಲೆಕ್ಷನ್ ಮಾಡೋಣ. ದಮ್ಬಿದೆಯಾ ವಿಜಯೇಂದ್ರ? ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಉಚ್ಚಾಟನೆ ಬಳಿಕವೂ ವಿಜಯೇಂದ್ರ ಅವರ ವಿರುದ್ಧದ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಯತ್ನಾಳ್. ವಿಜಯೇಂದ್ರಗೆ ದಮ್ಮಿದ್ರೆ ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ಸವಾಲೆಸೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್, ಶಿಕಾರಿಪುರದಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಸ್ಪರ್ಧೆ ಮಾಡಲಿ, ನಾನು ಕೂಡ ನನ್ನ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿ ಸ್ಪರ್ಧೆ ಮಾಡೋಕೆ ರೆಡಿ ಇದ್ದೇನೆ. ರಾಜಕೀಯಕ್ಕೆ ಸ್ವಾಮೀಜಿಗಳನ್ನ ಬಳಸಿಕೊಂಡಿದ್ದಾರೆ ವಿಜಯೇಂದ್ರ ಅನ್ನೋ ಆರೋಪ ಕೂಡ ಮಾಡಿದ್ದಾರೆ ಯತ್ನಾಳ್. ನಿನಗೆ ದಮ್ಮಿದ್ರೆ ನೀನ್ ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಯಪುರಕ್ಕೆ ನಾ ಬರೇ ಭಗವ ಜಂಡ ಮ್ಯಾಗ ನಾ ಆರಿಸಿ ಬರ್ತೇನೆ. ಮುಸಲ್ರ ಓಟೇ ಬೇಡ ಅಂತ ಹೇಳಿ ಸಾಬ್ರ ಓಟ ನಾನು ಬೇಕಾಗಿ ರೆಡಿ. ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ನನಗೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ. ಇಲ್ಲ ನಾನು ಬಿಜೆಪಿಯಿಂದ ಗೆದ್ದಿದ್ದೀನಿ, ದಾಖತ್ತಿದ್ರೆ ನಮ್ಗೆ ಗೆದ್ದು ತೋರಿಸ್ತೀನಿ ಅಂತ ಹೇಳ್ಬೇಕಾಗಿತ್ತು. ಹೇಳಿಲ್ಲ. ನಾ ಹೇಳಕತ್ತೀನಿ, ಬಾ ನೀನು ರಾಜೀನಾಮೆ ಕೊಡು, ನಾನು ಕೊಡ್ತೀನಿ. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ಯಾನ, ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರಿಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ MLA ಆಗ್ಯಪ್ಪ, ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡ್ಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ರು ಇಲೆಕ್ಷನ್ ಮಾಡೋಣ. ದಮ್ಬಿದೆಯಾ ವಿಜಯೇಂದ್ರ? ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಉಚ್ಚಾಟನೆ ಬಳಿಕವೂ ವಿಜಯೇಂದ್ರ ಅವರ ವಿರುದ್ಧದ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಯತ್ನಾಳ್. ವಿಜಯೇಂದ್ರಗೆ ದಮ್ಮಿದ್ರೆ ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ಸವಾಲೆಸೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್, ಶಿಕಾರಿಪುರದಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಸ್ಪರ್ಧೆ ಮಾಡಲಿ, ನಾನು ಕೂಡ ನನ್ನ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿ ಸ್ಪರ್ಧೆ ಮಾಡೋಕೆ ರೆಡಿ ಇದ್ದೇನೆ. ರಾಜಕೀಯಕ್ಕೆ ಸ್ವಾಮೀಜಿಗಳನ್ನ ಬಳಸಿಕೊಂಡಿದ್ದಾರೆ ವಿಜಯೇಂದ್ರ ಅನ್ನೋ ಆರೋಪ ಕೂಡ ಮಾಡಿದ್ದಾರೆ ಯತ್ನಾಳ್. ನಿನಗೆ ದಮ್ಮಿದ್ರೆ ನೀನ್ ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಯಪುರಕ್ಕೆ ನಾ ಬರೇ ಭಗವ ಜಂಡ ಮ್ಯಾಗ ನಾ ಆರಿಸಿ ಬರ್ತೇನೆ. ಮುಸಲ್ರ ಓಟೇ ಬೇಡ ಅಂತ ಹೇಳಿ ಸಾಬ್ರ ಓಟ ನಾನು ಬೇಕಾಗಿ ರೆಡಿ. ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ನನಗೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ. ಇಲ್ಲ ನಾನು ಬಿಜೆಪಿಯಿಂದ ಗೆದ್ದಿದ್ದೀನಿ, ದಾಖತ್ತಿದ್ರೆ ನಮ್ಗೆ ಗೆದ್ದು ತೋರಿಸ್ತೀನಿ ಅಂತ ಹೇಳ್ಬೇಕಾಗಿತ್ತು. ಹೇಳಿಲ್ಲ. ನಾ ಹೇಳಕತ್ತೀನಿ, ಬಾ ನೀನು ರಾಜೀನಾಮೆ ಕೊಡು, ನಾನು ಕೊಡ್ತೀನಿ. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ಯಾನ, ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರಿಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ MLA ಆಗ್ಯಪ್ಪ, ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡ್ಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ರು ಇಲೆಕ್ಷನ್ ಮಾಡೋಣ. ದಮ್ಬಿದೆಯಾ ವಿಜಯೇಂದ್ರ? ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಉಚ್ಚಾಟನೆ ಬಳಿಕವೂ ವಿಜಯೇಂದ್ರ ಅವರ ವಿರುದ್ಧದ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಯತ್ನಾಳ್. ವಿಜಯೇಂದ್ರಗೆ ದಮ್ಮಿದ್ರೆ ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ಸವಾಲೆಸೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್, ಶಿಕಾರಿಪುರದಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಸ್ಪರ್ಧೆ ಮಾಡಲಿ, ನಾನು ಕೂಡ ನನ್ನ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿ ಸ್ಪರ್ಧೆ ಮಾಡೋಕೆ ರೆಡಿ ಇದ್ದೇನೆ. ರಾಜಕೀಯಕ್ಕೆ ಸ್ವಾಮೀಜಿಗಳನ್ನ ಬಳಸಿಕೊಂಡಿದ್ದಾರೆ ವಿಜಯೇಂದ್ರ ಅನ್ನೋ ಆರೋಪ ಕೂಡ ಮಾಡಿದ್ದಾರೆ ಯತ್ನಾಳ್. ನಿನಗೆ ದಮ್ಮಿದ್ರೆ ನೀನ್ ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಲ್ಲ,
ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಯಪುರಕ್ಕೆ ನಾ ಕೊಡು. ಬರೇ ಭಗವ ಜಂಡ ಮಗ ನಾ ಆರಿಸಿ ಬರ್ತೇನೆ. ಮುಸಲ್ರ ಓಟೇ ಬೇಡ ಅಂತ ಹೇಳಿ ಸಾಬ್ರ ಓಟ ನನಗೆ ಬೇಕು. ರೆಡಿ, ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ಅವನಿಗೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ. ಇಲ್ಲ ನಾನು ಬಿಜೆಪಿಯಿಂದ ಗೆದ್ದಿದ್ದೀನಿ, ತಾಕತ್ತಿದ್ರೆ ನಮ್ಗೆ ಗೆದ್ದು ತೋರಿಸ್ತೀನಿ ಅಂತ ಹೇಳ್ಬೇಕಾಗಿತ್ತು. ಹೇಳಿಲ್ಲ. ನಾ ಹೇಳಕತ್ತೀನಿ, ಬಾ ನೀನು ರಾಜೀನಾಮೆ ಕೊಡು, ನಾನು ಕೊಡ್ತೀನಿ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ಯಾನ, ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರಿಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ MLA ಆಗ್ಯಪ್ಪ, ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದ ಅಂತ ಹೇಳಿದ್ದ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡ್ಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ರು ಇಲೆಕ್ಷನ್ ಮಾಡೋಣ. ದಮ್ಬಿದೆಯಾ ವಿಜೇಂದ್ರ? ಮೊದಲು ವಿಜೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಉಚ್ಚಾಟನೆ ಬಳಿಕವೂ ವಿಜೇಂದ್ರ ಅವರ ವಿರುದ್ಧದ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಯತ್ನಾಳ್. ವಿಜೇಂದ್ರಗೆ ದಮ್ಮಿದ್ರೆ ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ಸವಾಲೆಸೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್, ಶಿಕಾರಿಪುರದಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಸ್ಪರ್ಧೆ ಮಾಡಲಿ, ನಾನು ಕೂಡ ನನ್ನ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿ ಸ್ಪರ್ಧೆ ಮಾಡೋಕೆ ರೆಡಿ ಇದ್ದೇನೆ. ರಾಜಕೀಯಕ್ಕೆ ಸ್ವಾಮೀಜಿಗಳನ್ನ ಬಳಸಿಕೊಂಡಿದ್ದಾರೆ ವಿಜೇಂದ್ರ ಅನ್ನೋ ಆರೋಪ ಕೂಡ ಮಾಡಿದ್ದಾರೆ ಯತ್ನಾಳ್. ನಿನಗೆ ದಮ್ಮಿದ್ರೆ ನೀ ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಯಪುರಕ್ಕೆ ನಾ ಕೊಡು. ಬರೇ ಭಗವ ಜಂಡ ಮಗ ನಾ ಆರಿಸಿ ಬರ್ತೇನೆ. ಮುಸಲ್ರ ಓಟೇ ಬೇಡ ಅಂತ ಹೇಳಿ ಸಾಬ್ರ ಓಟ ನನಗೆ ಬೇಕು. ರೆಡಿ, ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ಅವನಿಗೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ. ಇಲ್ಲ ನಾನು ಬಿಜೆಪಿಯಿಂದ ಗೆದ್ದಿದ್ದೀನಿ, ತಾಕತ್ತಿದ್ರೆ ನಮ್ಗೆ ಗೆದ್ದು ತೋರಿಸ್ತೀನಿ ಅಂತ ಹೇಳ್ಬೇಕಾಗಿತ್ತು. ಹೇಳಿಲ್ಲ. ನಾ ಹೇಳಕತ್ತೀನಿ, ಬಾ ನೀನು ರಾಜೀನಾಮೆ ಕೊಡು, ನಾನು ಕೊಡ್ತೀನಿ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ಯಾನ, ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರಿಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ MLA ಆಗ್ಯಪ್ಪ, ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದ ಅಂತ ಹೇಳಿದ್ದ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡ್ಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ರು ಇಲೆಕ್ಷನ್ ಮಾಡೋಣ. ದಮ್ಬಿದೆಯಾ ವಿಜೇಂದ್ರ? ಮೊದಲು ವಿಜೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಉಚ್ಚಾಟನೆ ಬಳಿಕವೂ ವಿಜೇಂದ್ರ ಅವರ ವಿರುದ್ಧದ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಯತ್ನಾಳ್. ವಿಜೇಂದ್ರಗೆ ದಮ್ಮಿದ್ರೆ ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ಸವಾಲೆಸೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್, ಶಿಕಾರಿಪುರದಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಸ್ಪರ್ಧೆ ಮಾಡಲಿ, ನಾನು ಕೂಡ ನನ್ನ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿ ಸ್ಪರ್ಧೆ ಮಾಡೋಕೆ ರೆಡಿ ಇದ್ದೇನೆ. ರಾಜಕೀಯಕ್ಕೆ ಸ್ವಾಮೀಜಿಗಳನ್ನ ಬಳಸಿಕೊಂಡಿದ್ದಾರೆ ವಿಜೇಂದ್ರ ಅನ್ನೋ ಆರೋಪ ಕೂಡ ಮಾಡಿದ್ದಾರೆ ಯತ್ನಾಳ್. ನಿನಗೆ ದಮ್ಮಿದ್ರೆ ನೀ ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಯಪುರಕ್ಕೆ ನಾ ಕೊಡು. ಬರೇ ಭಗವ ಜಂಡ ಮಗ ನಾ ಆರಿಸಿ ಬರ್ತೇನೆ. ಮುಸಲ್ರ ಓಟೇ ಬೇಡ ಅಂತ ಹೇಳಿ